ಏನೊಂದು ಜಾತಿಗೆ ಬಹಳಷ್ಟು ಅನ್ಯಾಯ ನಮ್ಮ ಸಮಸ್ಯೆ ಬೇಡಿಕೆ ಸರ್ಕಾರಕ್ಕೆ ಹೇಳಿ ಸರ್. ನಮ್ದು ಬೇಡಿಕೆ ಏನಂತಂದ್ರೆ ನಮ್ದು ಕಾಂಗ್ರೆಸ್ ಸರ್ಕಾರ ವಿರೋಧವಾಗಿ ಇಲ್ಲಿ ನಿಂತೀವಿ. ಯಾಕಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಅವರು ನಮ್ ಜೊತೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಹೋರಾಟವನ್ನು ಆಡ್ತಾ ಇದ್ದೀವಿ. ಮೀಸಲಾತಿಯನ್ನು ಒಳ ಮೀಸಲಾತಿ ಮಾಡಿ ಮತ್ತೆ ಜನರಿಗೆಲ್ಲ ಗುಂಪು ಮಾಡಿ ಇವೆಲ್ಲ ಮತ್ತೆ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದೆ. ಯಾಕಂತಂದ್ರೆ ಬಂಜಾರ ಸಮುದಾಯ ಮೇಲೆ ನಮ್ದು ಅವ್ರದ್ದು ಟಾರ್ಗೆಟ್ ಏನಂತಂದ್ರೆ ಬಂಜಾರ ಸಮುದಾಯ ಒಂದೇ ಟಾರ್ಗೆಟ್ ಇದೆ. ನಾವು ಹಿಂದುಗಡೆಯನ್ನು ನೋಡಿದೀವಿ, ಕಾಂಗ್ರೆಸ್ ಸರ್ಕಾರ ನಮ್ಮ ಬಹಳ ಅನ್ಯಾಯ ಮಾಡಿದೆ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳನ್ನು ಇವು ಅನ್ಯಾಯ ಮಾಡ್ತಾರಂತಂದ್ರೆ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಬಂಜಾರ ಸಮುದಾಯ ನಾವು ಭೋವಿ, ಕೋರ್ಚ, ಕೋರ್ಮ ಎಲ್ಲ ಸಮುದಾಯ 4 ಸಮುದಾಯ ಜನರು ಎಲ್ಲ ಸೇರಿ ಇಲ್ಲಿ ಹೋರಾಟ ಆಡ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ದು ಕಾಂಗ್ರೆಸ್ ಸರ್ಕಾರ 5 ಗುಂಪು ಮಾಡಿ 63 ಜಾತಿಗಳಿಗೆ 5% ರಿಸರ್ವೇಶನ್ ಕೊಟ್ಟಿದ್ದಾರೆ. ಮತ್ತು ಉಳಿದ ಲೆಫ್ಟ್ ಅಂಡ್ ರೈಟ್ ಗೆ ಅವರಿಗೆ 6% ರಿಸರ್ವೇಶನ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಬಹಳ ದೊಡ್ಡ ಅನ್ಯಾಯ. ಎಲ್ಲಕ್ಕಿಂತ ಹೆಚ್ಚ ಜನ ಅಂತಂದ್ರು ನಮ್ಮ ಲಂಬಾಣಿ, ಭೋವಿ, ಕೋರ್ಚ ಈ ಜನರು. ನಮಗೂ ಮಿನಿಮಮ್ ರಿಸರ್ವೇಶನ್ 7ರಷ್ಟೇ ಕೊಟ್ಟರೆ ನಾವು ಹೋರಾಟ ಬಿಡ್ತೀವಿ, ಇಲ್ಲಾಂದ್ರೆ ಹೋರಾಟ ಬಿಡೋದಿಲ್ಲ. ಯಾಕಂತಂದ್ರೆ ಮತ್ತು ಕಾಂಗ್ರೆಸ್ ಸರ್ಕಾರಿಗೆ ಮತ್ತು ಸಿದ್ದರಾಮಯ್ಯ ಈ ನಮ್ಮ 4 ಸಮಾಜ ಕೂಡಿ ಅವರಿಗೂ ಮುಂದೆ ಬರ್ತಂತ ಎಲ್ಲ ಇಲೆಕ್ಷನ್ ಅಲ್ಲಿ ಅವರಿಗೂ ಮನೆಯಲ್ಲಿ ಕೂಡಂಗೆ ಅವರಿಗೆ ಮಾಡ್ತೀವಿ. ಯಾಕಂತಂದ್ರೆ ಇದು ನಮ್ಮ ಹೋರಾಟ ಇದೆ. ನಮ್ಮ ರಿಸರ್ವೇಶನ್ 7% ರಿಸರ್ವೇಶನ್ ಕೂಡಸ್ ತನಕ ನಾವು ಬಿಡಲ್ಲ. ಮತ್ತು ನಾವು 4 ಸಮುದಾಯಗಳಿಗೆ ಕೂಡಂತ ಮಾಡಿದ್ದಾರೆ. ಮತ್ತು ಅದೇ 4 ಸಮುದಾಯವರಿಗೆ ಮತ್ತೆ ಅದೇ ತರ ಮಾಡಬೇಕು. ಮತ್ತು ಹೋದ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅದೇ ಲಾಭ ಮಾಡಿ ನಮ್ಮನ್ನು 7% ರಿಸರ್ವೇಶನ್ ಮಾಡಬೇಕು. ಮತ್ತು ನಮ್ಮ ಬಂಜಾರ ಸಮುದಾಯ, ಭೋವಿ, ಕೋರ್ಚ, ಕೋರ್ಮ ಸಮುದಾಯಕ್ಕೆ ಈ ಜನಗಣತಿಯನ್ನು ಮಾಡಿದೆ. ಈ ಭೋಗ ಜನಗಣತಿ ಮಾಡಿದೆ. ನಮ್ಮ ಬಂಜಾರ ಸಮುದಾಯ ಮಿನಿಮಮ್ 35ಕ್ಕಿಂತ 40 ಲಕ್ಷ ನಮ್ಮ ಬಂಜಾರ ಸಮುದಾಯ. ಸೊ ಇವರು 9-10 ಲಕ್ಷ ತೋರಿಸ್ತಾ ಇದ್ದಾರೆ. ಮತ್ತು ಇದಕ್ಕೂ ಬಹಳ ದೊಡ್ಡ ಇದು ನಮ್ಮ ಸಂಕಟ, ಬಹಳ ದೊಡ್ಡ ಇದು ನಮ್ಮಲ್ಲಿ ಅತ್ಯಾಚಾರ ಮಾಡ್ತಾ ಇದೆ. ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಡಲ್ಲ. ಮತ್ತು ಮುಂದೆ ಅವ್ರ ಚುನಾವಣೆಗೆ ನಮ್ಮ ಬಂಜಾರ ಸಮುದಾಯವನ್ನು ತೋರಿಸ್ತೀವಿ. ಅವರು ಮಾತನ್ನು ಕೇಳಿದರೆ ಓಕೆ, ಇಲ್ಲ ಅಂತಂದ್ರು ಎತ್ತಿ ಹಾಕ ಅವರಿಗೂ ನಾವು ಸುಧಾರಿಸ್ತೀವಿ. ನಮ್ಮ ಈ ಬಂಜಾರ ಸಮುದಾಯಕ್ಕೆ ಎಲ್ಲ ಜನರು ಭೂಮಿ, ಕೋರ್ಚ, ಕೋಮ್ರ ಇವರು ಎಲ್ಲ ಕುಂತಿ ಈ ಹೋರಾಟವನ್ನು ಮಾಡ್ತೀವಿ. ಎಲ್ಲ ತನಕ ನ್ಯಾಯ ಸಿಗಲ್ಲ ಅಲ್ಲ ತನಕ ನಾವು ಇಲ್ಲಿ ಕುಂದಿರ್ತೀವಿ ಅಂತ ನಮ್ಮ 2 ಮಾತನ್ನು ಮುಗಿಸ್ತೀವಿ. ಭಾರತ್ ಮಾತಾ ಕಿ.